ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನೊಂದು ಹೊಸ ರೆಸಿಪಿಯನ್ನು ತಂದಿದ್ದೇನೆ. ಅದು ಟೊಮೆಟೊ ಬಾತ್. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ. ಟೊಮೆಟೊ ಬಾತ್ಗೆ ಬೇಕಾದ ಸಾಮಗ್ರಿಗಳು: 1/4 ಟೀ ಸ್ಪೂನ್ ಅರಸಿನ ಹುಡಿ, 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಉದ್ದಿನಬೇಳೆ, 1 ಕಾಯಿ ಮೆಣಸು, ಸ್ವಲ್ಪ ಕರಿಬೇವು. ಇದು ಒಗ್ಗರಣೆಗೆ. ಮತ್ತು 1 ಟೊಮೆಟೊ, 1 ನೀರುಳ್ಳಿ, ಸ್ವಲ್ಪ ತೆಂಗಿನ ಸುರಿ, 1 ಕಪ್ ಸಾಮಾಲಿನ ಸಜ್ಜಿಗೆ, ಸಪೂರ ಸಜ್ಜಿಗೆ. ಇದು ಮಾಡುವ ರೀತಿ: 1 ಕಪ್ ಸಾಮಾಲಿನಗೆ ಸಜ್ಜಿಗೆಗೆ 2 ಕಪ್ ನೀರು, ಇದು ಬಿಸಿ ಮಾಡಲಿಕ್ಕೆ ಇಡಬೇಕು, ಕುದಿಯಲಿಕ್ಕೆ. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಬೇಕಾದರೆ ಹಾಕಿ, ಇಲ್ಲದ್ರೆ ಬೇಡ. ನಾವು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಮತ್ತು ಉಪ್ಪು 1/4 ಟೀ ಸ್ಪೂನ್. ಇದು ನಾವು ಈಗ ಗ್ಯಾಸಲ್ಲಿಡುವ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಈಗ ಉದ್ದಿನಬೇಳೆ ಮತ್ತು ಕಾಯಿ ಮೆಣಸು, ಕರಿಬೇವಿದೆ, ಇದಕ್ಕೆ ಈಗ ಈರುಳ್ಳಿಯನ್ನು ಹಾಕಿ ಕೆಲವರಿಗೆ ಟೊಮೆಟೊ ಬಾತ್ ಹೇಗೆ ಮಾಡ್ದಂತ ಗೊತ್ತಿಲ್ಲ. ಕೆಲವರಿಗೆ ಕೇಳ್ತಾ ಇತ್ತು ನನ್ನ ಹತ್ರ. ಅದಕ್ಕೆ ನಾನು ಈಗ ಈ ರೆಸಿಪಿಯನ್ನು ಮಾಡ್ತೇನೆ. ಇದಕ್ಕೆ ಈಗ ಟೊಮೆಟೊನ್ನು ಹಾಕುವ. ಅರಸಿನ ಹುಡಿ, ಬೆಳಿಗ್ಗೆ ನಾವು ಟಿಫಿನ್ಗೆ ನಮ್ಮ ಮಕ್ಕಳಿಗೆ 5 ನಿಮಿಷದಲ್ಲಿ ಬೇಗ ಆಗೋದು ಇದೊಂದು ಬ್ರೇಕ್ಫಾಸ್ಟ್. ಇದಕ್ಕೆ ಈಗ ಸಾಮಾಲಿನನ್ನು ಹಾಕು. ಸಜ್ಜಿಗೆ, ಸಪೂರ ಸಜ್ಜಿಗೆ. ಈಗ ಗ್ಯಾಸು ಸಣ್ಣದು ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡುವ. ಇದಕ್ಕೆ ಈ ನೀರು ಬಿಸಿ ಆಗಿದೆ. ಈಗ ಈ ನೀರನ್ನು ಇದಕ್ಕೆ ಹಾಕುವ. ಒಂದು ಲೋಟ ಸಜ್ಜಿಗೆಗೆ 2 ಲೋಟ ನೀರು ಹಾಕ್ತೀನಿ. ಇದಕ್ಕೆ ಈಗ ಈ ತೆಂಗಿನ ಸುರಿಯನ್ನು ಹಾಕುವ. ಈಗ ನಾವು ಗ್ಯಾಸನ್ನು ಸ್ಲೋ ಮಾಡುವ.
ಈಗ ನಮ್ಮ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ, ಕರೆಕ್ಟಾಗಿದೆ ಮಾಡಿದ್ದು. ಈಗ ಗ್ಯಾಸನ್ನು ಆಫ್ ಮಾಡುವ. ನೀವು ಕೂಡ ಈ ಉಪ್ಪಿಟ್ಟು ಮಾಡಿ ಮತ್ತು ಇದರ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.